ದೆಹಲಿಯ ಇದೇ ಸ್ಥಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಇದರ ಒಂದು ಕಡೆ ಕೆಂಪು ಕೋಟೆ ಇದೆ, ಇನ್ನೊಂದು ಕಡೆ ಚಾಂದನಿ ಚೌಕ್ ಮಾರ್ಕೆಟ್. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾ ಇರ್ತಾರೆ. ಈ ಸ್ಥಳವನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಅಂದ್ರೆ ಬ್ಲಾಸ್ಟ್ ನ ಶಬ್ದ ಎಲ್ಲರಿಗೂ ಕೇಳಿಸಲು. ಬ್ಲಾಸ್ಟ್ ಆಗ್ತಾ ಇದ್ದಂತೆ ಪೂರ್ತಿ ದೇಶ ಬೆಚ್ಚಿ ಬೀಳುತ್ತೆ ಮತ್ತೆ ವೈಟ್ ಕಾಲರ್ ಟೆರರ್ ಮಾಡೆಲ್ ಅನ್ನ ಅರ್ಥ ಮಾಡಿಕೊಳ್ಳುತ್ತೆ. ಏಕೆಂದ್ರೆ ಬ್ಲಾಸ್ಟ್ ದಿನವೇ ಜಮ್ಮು ಕಾಶ್ಮೀರದ ಡಾಕ್ಟರ್ ಮುಜಮಿಲ್ ಶಕೀಲ್ ಫಿರೋಜಾಬಾದ್ನ ಅಲ್ಫಲಾ ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬ ಟೀಚರ್ ಇದ್ದ. ಆತನ ಕೋಣೆಯಿಂದ 360 ಕೆಜಿ ಅಮೋನಿಯಂ ನೈಟ್ರೇಟ್ ಮತ್ತೆ 2900 ಕೆಜಿ ಐಡಿ ಮೇಕಿಂಗ್ ಮಟೀರಿಯಲ್ ಸಿಗುತ್ತೆ. ಇದರ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಇನ್ನೊಬ್ಬ ಜಮ್ಮು ಕಾಶ್ಮೀರದ ಡಾಕ್ಟರ್ ಆದಿಲ್ ಹೆರರ್ ನಿಂದ ಮಾಹಿತಿ ಸಿಕ್ಕಿತು. ಈತನಿಗೆ ಉತ್ತರ ಪ್ರದೇಶದ ಸಹರಾನ್ಪುರ್ ನಿಂದ ಅರೆಸ್ಟ್ ಮಾಡಲಾಯಿತು. ಈತ ಜೈಷೆ ಮೊಹಮ್ಮದ್ ಗಾಗಿ ಕೆಲಸ ಮಾಡ್ತಾ ಇದ್ದ ಮತ್ತೆ ಇದೇ ವೈಟ್ ಕಾಲರ್ ಟೆರರಿಸಂ ಗೆ ಸೇರಿದ್ದವನಾಗಿದ್ದ. ಇನ್ನೊಬ್ಬ ಕಾಶ್ಮೀರದ ವ್ಯಕ್ತಿ ಡಾಕ್ಟರ್ ಉಮರ್ ಮೊಹಮ್ಮದ್, ಈತ ಕೂಡ ಫರೀದಾಬಾದ್ ನ ಅಲ್ಫಲಾ ಮೆಡಿಕಲ್ ಕಾಲೇಜ್ ನವನಾಗಿದ್ದ. ಈತ ಹುಂಡೈ i20 ಕಾರ್ ನಿಂದ ಭದ್ರಪುರ್ ಬಾರ್ಡರ್ ನಿಂದ ದೆಹಲಿ ಪ್ರವೇಶ ಮಾಡ್ತಾನೆ. ಮತ್ತೆ ಸಂಜೆ 7 ಗಂಟೆಗೆ ರೆಡ್ ಫೋರ್ಟ್ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಬಳಿ ಬರ್ತಾ ಇದ್ದಂತೆ ಈತನ ಕಾರ್ ಬ್ಲಾಸ್ಟ್ ಆಗುತ್ತೆ. ಈ ಟೆರರಿಸ್ಟ್ ಒಂದು ದೊಡ್ಡ ಬ್ಲಾಸ್ಟ್ ನ ಸಂಚು ರೂಪಿಸ್ತಾ ಇದ್ರು. ಇದನ್ನ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಆಲ್ಮೋಸ್ಟ್ ನಾಶ ಮಾಡಿತ್ತು. ಆದ್ರೆ ಒಂದು ಗ್ರೂಪ್ ನ ಜನ ಮಾಡರ್ನ್ ಫಾರ್ಮ್ ಆಫ್ ಟೆರರಿಸಂ ಅನ್ನ ಲ್ಯಾಬೊರೇಟರೀಸ್, ಲೆಕ್ಚರರ್ಸ್ ಮತ್ತೆ ಇಂಜಿನಿಯರಿಂಗ್ ಕಲಿತವರು ಮಾಡ್ತಾ ಇದ್ದಾರೆ. ಇದು ಭಾರತಕ್ಕೆ ತುಂಬಾ ದೊಡ್ಡ ಎಚ್ಚರಿಕೆ ಅಂತಾನೆ ಹೇಳ್ಬಹುದು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.